ನಮಸ್ಕಾರ. ನೋಡ್ಬೋದು ಇದು ಯಾವುದೇ ಥರದ ಟ್ಯಾಪಿಡ್ ನಾಯ್ಸ್ ಅಲ್ಲ. ಆಲ್ಮೋಸ್ಟ್ ಇಂಜನಲ್ಲಿ ಬರೋ ಸೌಂಡೇ ಇದು. ಹೊಸ ಇಂಜನ್ ಅಂದಮೇಲೆ ಇಂಥ ಸೌಂಡ್ ಆಲ್ಮೋಸ್ಟ್ ಬಂದೇ ಬರುತ್ತೆ. ಅದು ಟ್ಯಾಪಿಡ್ ನಾಯ್ಸು ಅಂತ ಇದು ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅದು ಟ್ಯಾಪಿಡ್ ನಾಯ್ಸ್ ಅಲ್ಲ, ಅದು ಜಸ್ಟ್ ಇಂಜನ್ ಪಿಸ್ಟನ್ ಸೌಂಡು, ಅದು ಬಂದೇ ಬರುತ್ತೆ. ಓಕೆ, ನನಗೆ ಗಾಡಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ಫಸ್ಟು ಡಿಯೋ ಇತ್ತು, ಡಿಯೋ ಆಲ್ಮೋಸ್ಟು 4 ಮಂತ್ಸಿಂದ ಡಿಯೋ ಯೂಸ್ ಮಾಡ್ತಾಯಿದ್ದೆ. ನಾನು ತೊಗೊಂಡ್ರೆ ಫಸ್ಟು ಗೇರ್ ಗಾಡಿ ಇದು. ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಗೊತ್ತಿರೋದನ್ನು ಹೇಳಿದ್ದೀನಿ. ಈ ಗಾಡಿ ಬಗ್ಗೆ ತುಂಬ ಅದೇನು ಗಾಡಿನೇ ದ್ವೇಷಿಸ್ತಾ ಇದ್ದಾರೋ ಇಲ್ಲ ಎಕ್ಸ್ಪಲ್ಸ್ ಅನ್ನೋ ಬ್ರ್ಯಾಂಡನ್ನೇ ದ್ವೇಷಿಸ್ತಾ ಇದ್ದಾರೋ ಗೊತ್ತಿಲ್ಲ. ನನಗೆ ಯಾವುದೇ ಥರದ ಒಂದು ಮೈನಸ್ ಪಾಯಿಂಟ್
ಪರ್ಟಿಕ್ಯುಲರ್ ಆಗಿ ಏನು ಸಿಗಲಿಲ್ಲ. ಅದೇ ಟ್ಯೂಬ್ ಟೈರ್ ಬಿಟ್ಟರೆ ಇನ್ಯಾವುದೇ ಥರದೊಂದು ನೆಗೆಟಿವ್ ಪಾಯಿಂಟು ಇದರಲ್ಲಿ ಇಲ್ಲ. 100% ಹೇಳ್ತೀನಿ. ಗಾಡಿ ಯಾರನ್ನ ತಗೋಬೇಕು ಅಂತ ಇದ್ದರೆ ಕಣ್ಣು ಮುಚ್ಕೊಂಡು ತಗೊಂಡ್ಮೇಲೆ ಫಸ್ಟ್ ಸರ್ವಿಸ್ ಆಗೋವರೆಗೂ ಮೀನ್ 200 ಕಿಲೋಮೀಟರ್ಸ್ ಆರ್ 1 ಮಂತ್ ಒಳಗಡೆ ಫಸ್ಟ್ ಸರ್ವಿಸ್ ಅಂತ ಹೇಳ್ತಾರೆ. ಫಸ್ಟ್ ಸರ್ವಿಸ್ ಆಗೋ ತನಕ ಗಾಡಿನ ಸ್ವಲ್ಪ ಒಂದು ತುಂಬ ಸ್ಪೀಡ್ 70+ ಹೋಗಬೇಡಿ. ಆಲ್ಮೋಸ್ಟು ಲಾಂಗು ಎಲ್ಲೂ ಹೋಗಬೇಡಿ. 70+ ಅಂತೂ ಹೋಗಲೇಬೇಡಿ. ಆಲ್ಮೋಸ್ಟ್ ಕೂಲಾಗಿ ನಿಧಾನಕ್ಕೆ ಕೂಲಾಗಿ 500 ಕಿಲೋಮೀಟರ್ಸ್ ರೀಚ್ ಮಾಡಿ. ಇಲ್ಲ 500 ಕಿಲೋಮೀಟರ್ಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ, 1 ಮಂತಲ್ಲಿ ಸರ್ವಿಸ್ ಮಾಡಿಸ್ಕೊಂಬಿಡಿ. ಯಾಕೆಂದರೆ ಆಯಿಲ್ಲು ಚೇಂಜ್ ಮಾಡ್ತಾರೆ. ಮೇಯ್ನ್ ಆಯಿಲ್ಲು ತುಂಬ ತಿನ್ನಾಗಿರೋ ಆಯಿಲ್ ಇರುತ್ತೆ, ತುಂಬ ತೆಳ್ಳಗಿರುತ್ತೆ ಆಯಿಲ್. ಅದು ಏನಕ್ಕೆ ಅಂದರೆ ಅಡ್ಜಸ್ಟ್ ಆಗಲಿ ಅಂತ ಆಯಿಲ್ ಹಾಕಿರ್ತಾರೆ. ನೀವು ಫಸ್ಟ್ ಸರ್ವಿಸ್ ಹಾಕಿಸಿದಾಗ ನಿಮಗೆ ತಿಕ್ಕಾಗಿರೋ ಆಯಿಲ್ ಹಾಕ್ತಾರೆ. ಆ ಆಯಿಲ್ ಹಾಕಿದಾಗ ಏನಾಗುತ್ತೆ, ನಿಮಗೆ ಪಿಸ್ಟನ್ ಸ್ವಲ್ಪ ಮೂವ್ ಆಗೋಕ್ಕೆ ಸ್ವಲ್ಪ ಹಾರ್ಡ್ ಆಗುತ್ತೆ. ನಿಮಗೆ ಅವಾಗ ಏನು ಫೀಲ್ ಆಗುತ್ತೆ ಅಂದರೆ ಫಸ್ಟ್ ಸರ್ವಿಸ್ ಆದಮೇಲೆ ಗಾಡಿ ಚೇಂಜ್ ಆಗೋಯ್ತು, ಪಿಕಪ್ ಇಲ್ಲ, ಸಡನ್ನಾಗಿ ಪಿಕಪ್ ತೊಗೊತಾ ಇಲ್ಲ ಅಂತ ಫೀಲ್ ಆಗ್ತೀರ. ಅದಾಗಲ್ಲ. ಆಯಿಲ್ ತುಂಬ ದಪ್ಪ ಇರುತ್ತೆ, ಥರ ಮಂದ ಅಂತಾರಲ್ಲ ಆ ಥರ ಆಯಿಲ್ ಬರುತ್ತೆ. ಆ ಥರ ಆಯಿಲ್ ಇದ್ದಾಗ ನೀವು ಆಲ್ಮೋಸ್ಟ್ 100 to 200 ಕಿಲೋಮೀಟರ್ಸ್ ರನ್ ಮಾಡೋ ತನಕ ನಿಮಗೆ ಪ್ರಾಬ್ಲಮ್ ಅದು ಹಾಗೆ ಅನಿಸುತ್ತೆ, ಪಿಕಪ್ ಇಲ್ಲ ಅನಿಸುತ್ತೆ. ಒನ್ಸ್ ಆಯಿಲ್ ಸ್ವಲ್ಪ ಇಂಜನ್ಗೆ ಅಡ್ಜಸ್ಟ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ವೆಹಿಕಲ್ಲು. ತಗೋಬೇಕು ಅಂತೇಳಿ ಕಣ್ಣು ಮುಚ್ಕೊಂಡು ತೊಗೊಂಡ್ಬಿಟ್ಟು ಆರಾಮಾಗಿ ಯೋಚನೆ ಮಾಡೋ ಕೂಡ ಹೋಗಬೇಡಿ. ಓಕೆ ದೆನ್ ಅಷ್ಟೇ. ಗಾಡಿ ಬಗ್ಗೆ ಹೇಳೋಕ್ಕೆ ಇನ್ನೇನು ಉಳಿದಿಲ್ಲ. ಯಾಕಂದರೆ ನೆಗೆಟಿವ್ ಹೇಳೋಕ್ಕೆ ಏನೂ ಇಲ್ಲ. ಪಾಸಿಟಿವ್ ಬೇಕಾದರೆ ಸಿಕ್ಕಾಪಟ್ಟೆ ಹೇಳ್ಬೋದು. ಗಾಡಿ ಸಖತ್ತಾಗಿದೆ, ಸ್ಪೀಡ್ ಪಿಕಪ್ ಇದೆ. ಮೇಯ್ನ್ ಒಂದೇನು ಅಂದರೆ ನೀವು 5.6 ಎಬೋ ಇದ್ದರೆ ಮಾತ್ರ ಈ ಗಾಡಿ ತಗೊಳ್ಳಿ. 5.6 ಆರ್ 5.5 ಇನ್ನು ಕಮ್ಮಿ ಇದ್ದರೆ ಯಾವುದೇ ಕಾರಣಕ್ಕೂ ತಗೊಳ್ಳೋಕೆ ಹೋಗ್ಬಿಡಿ. ಗಾಡಿ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ನಾನು ಎಕ್ಸಾಕ್ಟಾಗಿ 5.6 ಇದ್ದೀನಿ ನಾನು. ನನಗೆ ಒಂದೊಂದು ಸತಿ ಕಾಲಿಟ್ಕಲ್ಲ ಸರಿಯಾಗಿ. ಅದೊಂದು ಗಾಡಿ ಹೈಟ್ ಯಾಕೆ ಬಂತಂದರೆ ಗೊತ್ತಿದೆ, ಕೆಳಗಡೆ ಫುಲ್ ಗ್ರೌಂಡ್ ಕ್ಲಿಯರ್ನೆಸ್ ತುಂಬ ಇದೆ. ಅದೇ ಕಾರಣಕ್ಕೆ ಗಾಡಿ ಹೈಟ್ ಆಗಿರುತ್ತೆ. ಅದೊಂದು ಬಿಟ್ಟರೆ ಗಾಡಿ ಬಿಡೋಕ್ಕದು ರೀಸನ್ನೇ ಅಲ್ಲ. ಫಸ್ಟ್ ಆಫ್ ಆಲು ನಾವು ಕುಳ್ಗಿದ್ದೀವಿ, ನಮ್ದಿದ್ದು ಕಣ್ಣು ಮುಚ್ಕೊಂಡು ಗಾಡಿ ತಗೊಳ್ಳಿ. ಎರಡನೇ ಮಾತೇ ಇಲ್ಲ. ಇದು ಬೆಂಕಿ ಗಾಡಿ ಅಂತ ನಾನು ಹೇಳ್ತೀನಿ. ಬಟ್ ಆ ರೀಸನ್ಸ್ ಬರ್ತಾ ಇದೆ. ಆ ಪ್ರಾಬ್ಲಮ್ಸ್ ಯಾವಾಗ ಬಂತು ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಸ್ಲಾಟು ಸೆಕೆಂಡ್ ಸ್ಲಾಟಲ್ಲಿ ಪ್ರಾಬ್ಲಮ್ಸ್ ಬಂತು. ನಾನು ಇದೇ ಗಾಡಿ ತೊಗೊಂಡ್ರೆ ತುಂಬ ಜನ ಕೇಳಿ ನೋಡಿದ್ದೀನಿ. ಹೌದು, ಅದೇ ಮಾತಲ್ಲಿ ಫಸ್ಟ್ ಸ್ಲಾಟಲ್ಲಿ ಪ್ರಾಬ್ಲಮ್ ಬಂತು, ಸೆಕೆಂಡ್ ಸ್ಲಾಟಲ್ಲಿ ಬಂತು, ಥರ್ಡ್ ಸ್ಲಾಟಲ್ಲಿ ಏನು ಬಂತು, ಅವಾಗಿಂದ ಪ್ರಾಬ್ಲಮ್ಸ್ ಬರ್ತಾನೆ ಇಲ್ಲ. ರೇರು ಒಂದು 100 ಬೈಕ್ಸ್ ತೊಗೊಂಡ್ರೆ 1 ಬೈಕ್ ಮ್ಯಾಕ್ಸಿಮಮ್ 2 ಬೈಕ್ಸ್ ಅಷ್ಟೇ ಪ್ರಾಬ್ಲಮ್ ಬರ್ತಾ ಇರೋದು. ತಗೊಳ್ಳೋದ್ರೆ ಆರಾಮಾಗಿ ತಗೊಳ್ಳಿ ಅಂತ ಅವರು ಹೇಳಿದ್ರು. ನಾನು ಶೋರೂಮ್ ಹತ್ರ ತುಂಬ ಚೆನ್ನಾಗಿ ಮಾತಾಡಿ ವಿಚಾರಿಸಿದೆ. ನಾನು ಬೈಕ್ ತೊಗೊಂಡಿದ್ದು ಗರ್ಭಾವಿ ಪ್ರೀಮಿಯರ್ ಶೋ. ನನಗೆ ಹ್ಯಾಂಡ್ ಓವರ್ ಮಾಡಿದವ್ರು ಬಂದುಬಿಟ್ಟು ಸಂಜಯ್ ಅಂತ. ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈಗಲೂ ಕಾಲ್ ಮಾಡಿದ್ರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಹೋಗಿ ತಗೊಳ್ಳಿ, ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ನಿಮ್ಗೇನು ಇಷ್ಟ ಆಯಿತು ಅಂದರೆ ಗಾಡಿ ಬಗ್ಗೆ ನೆಗೆಟಿವ್ ವೀಡಿಯೋಸ್ ಬರ್ತಾ ಇದೆ ಅಂತ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. ಗಾಡಿ ಬೆಂಕಿ ಅಂತಲೇ ಹೇಳ್ತೀನಿ ಅಷ್ಟೇ. ಎರಡನೇ ಮಾತೇ ಇಲ್ಲ, ಹೇಳೋಕ್ಕೆ ಇನ್ನೇನು ಇಲ್ಲ ಅಷ್ಟೇ. ಗಾಡಿ ಸಾಕಾಗಿದೆ. ಓಕೆ, ಬೈ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಓಕೆ, ಬೈ.